ಮಾಸ್ಟರ್ ಆನಂದ್ ತಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದರೆ ಇದು ಟ್ರೋಲರ್ಸ್ ಬಾಯಿಗೆ ಆಹಾರ ಆಗಿದೆ. ಬಿಗ್ ಬಾಸ್ ಕಪ್ ಯಾರಿಗೆ ಅನ್ನುವಂತಹ ಉತ್ತರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ. ಮಾಸ್ಟರ್ ಆನಂದ್ ತಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನ ನೇರವಾಗಿ ಹೇಳ್ಕೊಳ್ದೆ ಪರೋಕ್ಷವಾಗಿ ಇಲ್ಲಿ ಮಾತನಾಡಿದ್ದಾರೆ. ಮಾಸ್ಟರ್ ಆನಂದ್ ಜೊತೆಗೆ ಅವರ ಹೆಂಡತಿ ಯಶಸ್ವಿನಿ ಬಿಗ್ ಬಾಸ್ ಶುರುವಾದ ಒಂದು ತಿಂಗಳ ನಂತರ ಆನಂದ್ ಅವರಿಗೆ ಇದೀಗ ಪ್ರಶ್ನೆ ಮಾಡಿದ್ದಾರೆ. ಯಾರು ಟಾಪ್ 5 ನಲ್ಲಿ ಇರ್ತಾರೆ ಅನ್ನುವಂತಹ ಪ್ರಶ್ನೆ, ಯಾರು ವಿನ್ ಆಗಬೇಕು ಅಂತ ಕೂಡ ಕೇಳಿದ್ದಾರೆ. ಗಿಲ್ಲಿ ಗೆದ್ರೆ ಬಹಳ ಖುಷಿ ಅಂತ ಆನಂದ್ ಅವರು ಹೇಳ್ತಾರೆ. ಆದರೆ ಗಿಲ್ಲಿ ಹೆಸರನ್ನ ಆನಂದ್ ಅವರು ನೇರವಾಗಿ ಹೇಳಲ್ಲ. ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬೇಕು ಅನ್ನುವಂತಹ ಯಶಸ್ವಿನಿ ಪ್ರಶ್ನೆಗೆ ಇವರೇ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಅಂತ ನಾನು ಹೇಳೋದಿಲ್ಲ. ಜೊತೆಗೆ ಒಂದು ಉದಾಹರಣೆ ಮೂಲಕ ಯಾರು ನನಗೆ ಇಷ್ಟ ಅನ್ನೋದನ್ನ ಆನಂದ್ ಅವರು ಹೇಳಿದ್ದಾರೆ. ಒಂದು ಪಂಚಿಂಗ್ ಬ್ಯಾಗ್ ನೀಡಿ ಇದಕ್ಕೆ ಪಂಚ್ ಮಾಡು ಅಂದಾಗ ಏನು ಮಾಡ್ತೀಯ ಅಂತ ಯಶಸ್ವಿನಿ ಅವ್ರನ್ನ ಕೇಳ್ತಾರೆ. ಯಶಸ್ವಿನಿ ಅದಕ್ಕೆ ಪಂಚ್ ಮಾಡ್ತೀನಿ ಅಂತ ಹೇಳ್ತಾರೆ. ಬೆಲ್ ಹೊಡೆಯೋವರೆಗೂ ಸಹ ಪಂಚ್ ಮಾಡಿದ ಮೇಲೆ ನಿನ್ನ ಪ್ರಕಾರ ಗೆಲ್ಲೋದು ಯಾರು ಅಂತ ಕೇಳ್ತಾರೆ. ಆಗ ಯಶಸ್ವಿನಿ ನಾನು, ಯಾಕೆಂದ್ರೆ ನಾನು ಹೇಳೋವರೆಗೂ ಸಹ ಪಂಚ್ ಮಾಡ್ತಾನೆ ಇದ್ದೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಇದು ನೋಡೋರ ಒಂದು ಮೇಲೆ ಹೋಗುತ್ತೆ, ಯಾರು ನೋಡ್ತಾರಲ್ಲ ಅವರ ಒಂದು ದೃಷ್ಟಿ ಮೇಲೆ ಹೋಗುತ್ತೆ. ಅತಿ ಹೆಚ್ಚು ಪಂಚ್ ಮಾಡಿದಂತಹ ವ್ಯಕ್ತಿ ಕೆಲವರಿಗೆ ಇಷ್ಟ ಆಗ್ತಾರೆ. ಆದರೆ ಪಂಚ್ ಮಾಡಿಸ್ಕೊಂಡಂತಹ ಬ್ಯಾಗ್ ಇದೆಯಲ್ಲ ಅದು ಮತ್ತೆ ಕೆಲವರಿಗೆ ಇಷ್ಟ ಆಗುತ್ತೆ. ಅಂದರೆ ಕೆಲವೊಬ್ಬರ ಒಂದು ಜನರ ಅಭಿಪ್ರಾಯದ ಮೇಲೆ ಹೋಗುತ್ತೆ ಅನ್ನೋದನ್ನು ಆನಂದ್ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ನಿನ್ನ ಒಂದು ಪಂಚ್ ತಡೆದುಕೊಂಡಿರುತ್ತಲ್ಲ ಆ ಬ್ಯಾಗ್ ಇದೆಯಲ್ಲ ಅದೇ ವಿನ್ನರ್ ಅಂತ ಆನಂದ್ ಅವರು ಹೇಳ್ತಾರೆ. ಇದೇ ವೇಳೆ ಮಾಸ್ಟರ್ ಆನಂದ್ ಬಿಗ್ ಬಾಸ್ ಶುರುವಾಗಿ ಒಂದು ತಿಂಗಳಿಗೂ ಈಗಲೂ ಸಹ ನನ್ನ ಅಭಿಪ್ರಾಯ ಬದಲಾಗಿದೆ. ಅಂದರೆ ಒಂದು ತಿಂಗಳಾದ್ಮೇಲೂ ಸಹ ನನ್ನ ಅಭಿಪ್ರಾಯ ಬದಲಾಗಿದೆ. 1.5 ಗಂಟೆ ಬಿಗ್ ಬಾಸ್ ನೋಡಿದಂತಹ ಮೇಲೆ ನನ್ನ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ. ಆನಂದ್ ಹೇಳಿದಂತಹ ಪಂಚ್ ಏಟಿನ ಮಾತನ್ನ ಕೇಳಿದಂತಹ ಅನೇಕರಿಗೆ ಆನಂದ್ ಅಶ್ವಿನಿ ಪರ ಮಾತನಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಶುರುವಾಗಿದೆ. ಅಶ್ವಿನಿ ಗೆಲ್ಲಬೇಕು ಅಂತ ನೇರವಾಗಿ ಹೇಳಿ ಗಿಲ್ಲಿ ಅಭಿಮಾನಿಗಳಿಗೆ ಹೆದರ್ಕೋಬೇಡಿ ಅಂತ ಆನಂದ್ ಅವರಿಗೆ ಅವರ ಒಂದು ಅಭಿಮಾನಿಗಳು ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ.